ಜನವರಿ 22ನೇ ತಾರೀಕು ರಾಜ್ಯದ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆಗೆ ರಾಮಲಿಂಗಾರೆಡ್ಡಿ ಆದೇಶವನ್ನು ಕೊಟ್ಟಿದ್ದರು. ಮುಜರಾಯಿ ಸಚಿವರಾಗಿ ರಾಮ ಮಂದಿರದ ಲೋಕಾರ್ಪಣೆಯ ದಿನ ರಾಜ್ಯದೆಲ್ಲೆಡೆ ದೇವಾಲಯಗಳಲ್ಲಿ ವಿಶೇಷ ಪೂಜೆಗೆ. ಆದರೆ ಸಿದ್ದರಾಮಯ್ಯನವರು ಈ ವಿಷಯ ನನಗೆ ಗೊತ್ತೇ ಇಲ್ಲ, ನಾನು ಅದಕ್ಕೆ ಸೂಚನೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಆ ವಿಷಯದಲ್ಲಿ ಗೊಂದಲ ಇದೆ. ಏನು ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ಈಗ 22ಕ್ಕೆ ಹೊಸ ದೇವಸ್ಥಾನದ ಉದ್ಘಾಟನೆ. ನಾವು ನಮ್ಮ ಮುಜರಾಯಿ ಇಲಾಖೆಯಿಂದ ನಮ್ಮ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅವತ್ತು ವಿಶೇಷ ಪೂಜೆ ಮಾಡಿ ಅಂತೇಳಿ ಆಯುಕ್ತರಿಗೆ ನಿರ್ದೇಶನ ಕೊಟ್ಟಿದ್ದೆ. ಯಾಕೆಂದರೆ ಶ್ರೀರಾಮ ಒಬ್ಬ ಆದರ್ಶ ಪುರುಷ, ಮತ್ತು ನಮ್ಮ ದೇಶದಲ್ಲಿ ಲಕ್ಷಗಟ್ಟಲೆ ದೇವಸ್ಥಾನಗಳಿದೆ. ಶ್ರೀರಾಮನ ದೇವಸ್ಥಾನಗಳು ಸಾವಿರಾರು ವರ್ಷಗಳಿಂದ, ಸುಮಾರು 5-6 ಸಾವಿರ ವರ್ಷಗಳ ಇತಿಹಾಸ. ಶ್ರೀರಾಮ ಆಗ ರಾಮಾಯಣ ನಡೆದಂಥ ಒಂದು ಕಾಲ. ಅದಾದಮೇಲೆ ಶ್ರೀರಾಮ ನಡೆದಂಥ ರೀತಿಯಿಂದ ಇವತ್ತು ದೇವರಾಗಿ ಎಲ್ಲ ಕೋಟಿಗಟ್ಟಲೆ ಜನ ಅವನ್ನ ಪೂಜಿಸ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಮುಜರಾಯಿ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಮಾಡಿ ಅಂತ ಹೇಳಿದ್ದೀನಿ. ಮುಜರಾಯಿ ಇಲಾಖೆಯಿಂದ ವಿಶೇಷ ಸರ್ಕಾರದಿಂದ ಆದೇಶ ಆಗಿದೆ. ನಾನು ಹೇಳಿಲ್ಲ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.